ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿನ SC ವಿದ್ಯಾರ್ಥಿಗಳಿಗೆ ನಾವು ಹೇಗೆಲ್ಲ ಪ್ರತಿಷ್ಠಿತ ಶಾಲೆಯ ಅರ್ಜಿಯನ್ನ ಮೊಬೈಲ್ ನಲ್ಲಿ ಸಲ್ಲಿಸಬಹುದು ಮತ್ತು ಕೊನೆಯ ದಿನಾಂಕ 4/5/2026 ಆಗಿತ್ತೆ. ನಾವು ಅರ್ಜಿಯಲ್ಲಿ ಯಾವೆಲ್ಲ ಮಿಸ್ಟೇಕ್ ಮಾಡಿದೀವಿ, ಅವು ಯಾವ ಮಿಸ್ಟೇಕ್ ಆಗದೆ ನಾವು ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅನ್ನೋದನ್ನ ಕೇವಲ ಈ ಒಂದು ವಿಡಿಯೋದಿಂದ ನೀವು ಅರ್ಥ ಮಾಡ್ಕೊಳ್ಬಹುದು. ಅರ್ಜಿ ಹಾಕುವ ಮುನ್ನ ನೀವು ಎಲ್ಲಾ ಡಾಕ್ಯುಮೆಂಟ್ ನ ನಿಮ್ಮ ಹತ್ರ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಇಟ್ಕೊಂಡ ನಂತರ ಅದರಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದು ಅರ್ಜಿಯಲ್ಲಿ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಮಿಸ್ಟೇಕ್ ಇಲ್ಲದೆ ನಿಮ್ಮ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಅರ್ಜಿ ಹಾಕುವಾಗ ನೀವು ಯಾವುದೇ ಕಚೇರಿಗೆ ಹೋಗುವಂತಿರುವುದಿಲ್ಲ. ನೀವು ಮೊಬೈಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಹಾಲ್ ಟಿಕೆಟ್ ಕೂಡ ತದನಂತರದಲ್ಲೇ ನಿಮ್ಗೆ ಸಿಗುತ್ತೆ. ಅರ್ಜಿ ಹಾಕಿದ ನಂತರ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಡೌನ್ಲೋಡ್ ಮಾಡಿದಂತ ಪರೀಕ್ಷೆ ಬಂದು ನಿಮ್ಗೆ ಮುಂದಿನ ತಿಂಗಳ 12ನೇ ತಾರೀಕಿನಲ್ಲಿ ಎಕ್ಸಾಮ್ ಇರುತ್ತೆ. ಈಗ ನೋಡ್ಬೋದು ಆನ್ಲೈನ್ ಅಲ್ಲಿ ಹಾಕುವಾಗ ನಮ್ಗೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂದ್ರೆ 5ನೇ ತರಗತಿಯಲ್ಲಿ 60% ಹೆಚ್ಚು ಅಂಕಗಳನ್ನ ಪಡೆದಿರ್ಬೇಕಾಗತ್ತೆ ಮತ್ತು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಅದಾದ ಬಳಿಕ ನಿಮ್ಮ ಹತ್ರ PDF ಫಾರ್ಮೆಟ್ ನಲ್ಲಿ ಎಲ್ಲ ಡಾಕ್ಯುಮೆಂಟ್ ಫೋಟೋ ತೆಗೆದಿರ್ಬೇಕಾಗತ್ತೆ. ಅಂದ್ರೆ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಏನೆಲ್ಲ ಅಂದ್ರೆ ನಿಮ್ಗೆ ಮೇನ್ ಆಗಿ ನಿಮ್ಮ ಹತ್ರ ಏನಾದ್ರೂ ಲೇಬರ್ ಕಾರ್ಡ್ ಇದ್ರೆ ಲೇಬರ್ ಕಾರ್ಡ್ ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಅಂಕಪಟ್ಟಿಯನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸ್ಕ್ಯಾನ್ ಮಾಡಿ ಇಟ್ಕೊಂಡ ನಂತರ ನಿಮ್ಮ ಹತ್ರ ತಹಸೀಲ್ದಾರ್ ಇಂದ ಪಡೆದ SC ಪ್ರಮಾಣ ಪತ್ರ ಬೇಕಾಗುತ್ತೆ. ಅದಾದ ಬಳಿಕ ಆದಾಯ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡ್ ಕೂಡ ನಿಮ್ಗೆ ಕಂಪಲ್ಸರಿ ಆಗಿ ಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನಾವು ಎಲ್ಲ ಡಾಕ್ಯುಮೆಂಟ್ ನ ತೋರಿಸಿದೀನಿ. ಈಗ ಆನ್ಲೈನ್ ಅಲ್ಲಿ ಹೇಗೆ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಮೇನ್ ಆಗಿ ವಿದ್ಯಾರ್ಥಿ ಹೆಸರಿನಲ್ಲಿ ಏನೆಲ್ಲ ಮಿಸ್ಟೇಕ್ ಇದ್ರು ಕಂಪ್ಲೀಟ್ ಆಗಿ ಮಿಸ್ಟೇಕ್ ಇಲ್ಲದೆ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದಾದ ಬಳಿಕ ತಂದೆ ತಾಯಿ ಹೆಸರನ್ನ ಹಾಕಿ ಶಾಲೆಯ ಒಂದು ಡೀಟೇಲ್ಸ್ ನ ಫಿಲ್ ಮಾಡಿದ್ರೆ ಅರ್ಜಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ನೀವು ಕಂಪ್ಲೀಟ್ ಆಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ದಾಖಲಾತಿಗಳು ಕೇವಲ 500 KB ಗಿಂತ ಕಡಿಮೆ ಇರಬೇಕಾಗುತ್ತೆ. ಅದಾದ ಬಳಿಕ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಕೂಡ ಮಾಡಬಹುದಾಗಿರುತ್ತೆ. ಈಗ ನೋಡೋಣ ಯಾವ ತರ ನಾವು ಆನ್ಲೈನ್ ನಲ್ಲಿ ಅರ್ಜಿನ ಸಲ್ಲಿಸ್ತೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋಗೆ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಒಂದು ಗೊಂದಲಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು 2026-27 ಅರ್ಜಿ ಅಂತ ಇರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ನಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಒಂದು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಆ ಆಪ್ಷನ್ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈಗ ನೋಡ್ಬೋದು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ KYC ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಅಂತ ಇರುತ್ತೆ. ಅದ್ರ ಕೆಳಗಡೆ ಆಧಾರ್ ಸಂಖ್ಯೆಯನ್ನ ಹಾಕ್ಲಿಕ್ಕೆ ಒಂದು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಹಾಕ್ಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ನಾವು ನಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಮಗುವಿನ ಆಧಾರ್ ಕಾರ್ಡ್ ನ ಸಂಖ್ಯೆಯನ್ನ ಇಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಟಿಕ್ ಅಂತ ಇರುತ್ತೆ. ಆ ಟಿಕ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅಂದ್ರೆ ನನ್ನ ಮಾಹಿತಿ ಎಲ್ಲ ಸರಿಯಾಗಿದೆ ಅಂತ ನಾವು ಒಪ್ಕೊಂಡಾಗೆ ನಂತರ OTP ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. OTP ಮೇಲೆ ಕ್ಲಿಕ್ ಮಾಡಿ ಜನರೇಟ್ OTP ಮೇಲೆ ಕೊಟ್ರೆ OTP ಸೆಂಡ್ ಆಗುತ್ತೆ. ಈ ತರ ಒಂದು ಮೆಸೇಜ್ ಬಂದು ಇಲ್ಲಿ ಎಂಟರ್ ಅಂತ ಇರುತ್ತೆ. ಅಲ್ಲಿ ನೀವು ಪಡೆದ OTP ಯನ್ನ ನಮೂದಿಸಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು OTP ಬಂದ ನಂತರ ನಾ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. OTP ಟೈಪ್ ಮಾಡ್ತಾ ಇದ್ದೇನೆ. OTP ನ ಟೈಪ್ ಮಾಡುವಾಗ ಏನು ಮಿಸ್ಟೇಕ್ ಇಲ್ಲ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಟರ್ನ್ ಈ ಪೇಜ್ ಗೆ ಬರುತ್ತೆ. ಇಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ ಆಧಾರ್ ವೆರಿಫಿಕೇಶನ್ ಈಸ್ ಸಕ್ಸಸ್ ಅಂತ ಇರುತ್ತೆ. ಮತ್ತೆ ಫೋಟೋ, ಹೆಸರು, ಅಡ್ರೆಸ್ ಕೂಡ ಬಂದಿರುತ್ತೆ. ನಂತರ ಇಲ್ಲಿ ನೀವು ಫಾದರ್ ನೇಮ್ ನ ಹಾಕ್ಬೇಕಾಗತ್ತೆ. ಫಾದರ್ ನೇಮ್ ಹಾಕುವಾಗ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಹೆಸರಿದೆ ಅಂತ ಚೆಕ್ ಮಾಡ್ಕೊಂಡು ಫಾದರ್ ನೇಮ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಕೆಲವೊಮ್ಮೆ ಫಾದರ್ ನೇಮ್ ನಲ್ಲಿ ಮಿಸ್ಟೇಕ್ ಇದ್ರೂ ಕೂಡ ಅರ್ಜಿಯಲ್ಲಿ ಸಮಸ್ಯೆ ಆಗುತ್ತೆ. ಅದಾಗಬಾರ್ದಂದ್ರೆ ನೀವು ಆಧಾರ್ ಕಾರ್ಡ್ ನಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಡು ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ನ ಎಂಟ್ರಿ ಮಾಡ್ಬೇಕು. ಅಂದ್ರೆ ಮಗುವಿನ ಫಾದರ್ ನೇಮ್ ಏನಾಗಿರುತ್ತೆ ಅದನ್ನ ಎಂಟ್ರಿ ಮಾಡ್ಬೇಕು. ಅದಾದ ಬಳಿಕ ಮದರ್ ನೇಮ್ ನ ಎಂಟ್ರಿ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡ್ಬೇಕಾಗತ್ತೆ. ಈಗ ನೋಡಿ ಮದರ್ ನೇಮ್ ನ ಎಂಟ್ರಿ ಮಾಡ್ಬೇಕು. ಮದರ್ ನೇಮ್ ಎಂಟ್ರಿ ಮಾಡುವಾಗ ಕೂಡ ಸೇಮ್ ಪ್ರೊಸೀಜರ್ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಚೆಕ್ ಮಾಡ್ಕೊಂಡು, ಆಧಾರ್ ಕಾರ್ಡ್ ಇಲ್ಲಪ್ಪ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಹೆಸರು ಇರುತ್ತೆ, ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ಕೂಡ ಇರುತ್ತೆ, ಅದನ್ನ ಚೆಕ್ ಮಾಡ್ಕೊಂಡು ಅರ್ಜಿಯಲ್ಲಿ ಹಾಕ್ಬೇಕಾಗತ್ತೆ. ಈಗ ಚೆಕ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಮೊಬೈಲ್ ನಂಬರ್ ನ ಆಡ್ ಮಾಡೋದನ್ನ ತೋರಿಸ್ತೀನಿ. ನೀವು ಹೀಗೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ. ತೋರಿಸ್ತೀನಿ ನೋಡಿ ಮೊಬೈಲ್ ನಂಬರ್ ನ ಹಾಕ್ಲಿಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ದಯವಿಟ್ಟು ವಿಡಿಯೋದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ. ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮ್ಗೆ ಏನೆಲ್ಲ ತೋರಿಸ್ತೆ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ಮೊಬೈಲ್ ನಂಬರ್ ಎಂಟ್ರಿ ಆಯ್ತು. ಹಾಗೆ ಇಲ್ಲಿ ಮದರ್ ನೇಮ್ ಕೂಡ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ. ಮದರ್ ನೇಮ್ ನಲ್ಲಿ ಏನು ಮಿಸ್ಟೇಕ್ ಇಲ್ಲದೆ ನೀವು ಮದರ್ ನೇಮ್ ನ ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಏನಾದ್ರೂ ಸಮಸ್ಯೆ ಬಂದ್ರೆ ನೀವು ದಯವಿಟ್ಟು ನಮ್ಮ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ತಿಳಿಸಬಹುದಾಗಿರುತ್ತೆ. ಈಗ ನೋಡಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಮದರ್ ನೇಮ್ ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸಿಂಪಲ್ ಪ್ರೊಸೀಜರ್ ಇದೆ, ಏನು ಟೆನ್ಷನ್ ತಗೊಳೋದೇನಿಲ್ಲ. ಇಲ್ಲೇ ಕೆಳಗಡೆ ತಾಲೂಕ್ನ ಸೆಲೆಕ್ಟ್ ಮಾಡಬೇಕು. ಮಗು ಯಾವ ತಾಲೂಕಿನಲ್ಲಿ ಶಾಲೆಯನ್ನ ಕಲ್ತಿದೆ ಅಂತ. ಈಗ ನಾನು ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಮತ್ತೆ ಬರುತ್ತೆ ಫಾದರ್ ಮದರ್ ಆಕ್ಯುಪೇಷನ್ ಅಂತ. ಅಂದ್ರೆ ತಂದೆ ತಾಯಿ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಇರುತ್ತೆ. ಇದರಲ್ಲಿ ನೀವು ಯಾವ ಕೆಲಸ ಮಾಡ್ತಿರುತ್ತೋ ಸೆಲೆಕ್ಟ್ ಮಾಡಿ ಅದರ ದಾಖಲಾತಿ ಇದ್ರೆ ಅಪ್ಲೋಡ್ ಕೂಡ ಮಾಡಬೇಕು. ಅಪ್ಲೋಡ್ ಮಾಡುವಾಗ ಫೈಲ್ಸ್ ಆಪ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಸ್ಕ್ಯಾನ್ ಅಂತ ಒಂದು ಬಟನ್ ಇರುತ್ತೆ. ಆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ನ ಕಂಪ್ಲೀಟ್ ಆಗಿ ಅದರಲ್ಲಿ ಹಿಡ್ಕೋಬೇಕಾಗುತ್ತೆ. ಏನೋ ಫೋಲ್ಡ್ ಆಗದೆ ನೀವು ಏನಾದ್ರೂ ಕಂಪ್ಲೀಟ್ ಆಗಿ ಹಿಡ್ಕೊಂಡ್ರೆ ನಿಮ್ಮ ಅರ್ಜಿಯಲ್ಲಿ ಏನು ಸಮಸ್ಯೆ ಆಗಿದೆ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೂಡ ಮಾಡಬಹುದು.
ಮಾಡಬಹುದಾಗಿರುತ್ತೆ. ಆಟೋಮೆಟಿಕ್ ಈ ತರ ಒಂದು ಸ್ಕ್ಯಾನ್ ಆಗುವಾಗ ಏನು ಫೋಲ್ಡಿಂಗ್ ಬರಬಾರ್ದು. ಈಗ ನಾನು ತೋರಿಸ್ತಾ ಇದ್ದೀನಿ, ನೀವು ಈ ತರ ಮಾಡ್ತೀರಾ, ಈ ತರ ಮಾಡದೆ ನೀವು ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಈ ತರ ಎಲ್ಲ ಕ್ಲಿಕ್ ಮಾಡಬಾರ್ದು, ಆಟೋಮೆಟಿಕ್ ಅದಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ನ ಕೊಟ್ರೆ ಸೇವ್ ಕೂಡ ಆಗುತ್ತೆ. ಈಗ ಸೇವ್ ಆದ ನಂತರ ಮತ್ತೆ ಇಲ್ಲಿ ಅಪ್ಲೋಡ್ ಗೆ ಬರ್ಬೇಕಾಗತ್ತೆ. ಈ ಅಪ್ಲೋಡ್ ಮೇಲೆ ಏನಾದ್ರೂ ಕ್ಲಿಕ್ ಮಾಡಿ ನೀವು ಆ ಫೈಲ್ ನ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಈಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ತರ ಒಂದು ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಫಾರ್ಮ್ ಇಲ್ಲಿ ತೋರಿಸುತ್ತೆ ನೋಡಿ, 500 KB ಗಿಂತ ಕಡಿಮೆ ಇರ್ಬೇಕಂತ ತೋರಿಸುತ್ತೆ. ಅವಾಗ ನೀವು ಐ ಲವ್ PDF ವೆಬ್ಸೈಟ್ ಗೆ ಬಂದು ಕಾಂಪ್ರೆಸ್ PDF ನ ಮಾಡ್ಬೇಕಾಗತ್ತೆ. ಆ PDF ನ ಸೆಲೆಕ್ಟ್ ಮಾಡಿ ಇಲ್ಲಿ ಕಾಂಪ್ರೆಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಆಗಿ ಒಂದು ಆಪ್ಷನ್ ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಡೌನ್ಲೋಡ್ ಆಪ್ಷನ್ ಅಂತ ಇರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಡೌನ್ಲೋಡ್ ಕೂಡ ಆಗಿರುತ್ತೆ. ಅದಾದ ಬಳಿಕ ಮತ್ತೆ ಸೇಮ್ ಪ್ರೊಸೀಜರ್ ನ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಕಾಪಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ಬಳಿಕ ನೀವು ಇಲ್ಲಿ ನೋಡಿ ಸ್ಕ್ಯಾನ್ ಆಗಿಲ್ಲ. ಈಗ ಸ್ಕ್ಯಾನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮತ್ತೊಮ್ಮೆ ಬಂದು ಸ್ಕ್ಯಾನ್ ಮಾಡಿರೋಂತದನ್ನ ಅಪ್ಲೋಡ್ ಮಾಡಿ ಇಲ್ಲಿ ಕ್ಯಾಶ್ ನಂಬರ್ ನ ಎಂಟ್ರಿ ಮಾಡಿ. ಕ್ಯಾಶ್ ನಂಬರ್ ನಲ್ಲಿ RD ನಂಬರ್ ಅಂತ ಇರುತ್ತಲ್ಲ, ಆ ನಂಬರ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಹಾಗೆ ಇನ್ಕಮ್ ನಂಬರ್ ಕೂಡ ಎಂಟ್ರಿ ಮಾಡಿ ಪಕ್ಕದಲ್ಲಿ ಇರೋಂತ ರೆಡ್ ಬಟನ್ ಮೇಲೆ ವ್ಯಾಲಿಡೇಟ್ ಕ್ಯಾಶ್ ಇನ್ಕಮ್ ಅಂತ ಇರುತ್ತೆ ನೋಡಿ, ವ್ಯಾಲಿಡೇಟ್ ಕ್ಯಾಶ್ ಸರ್ಟಿಫಿಕೇಟ್ ನಂಬರ್, ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಬರ್ಬೇಕಾಗುತ್ತೆ. ಆಟೋಮೆಟಿಕ್ ಇಲ್ಲಿ ತೋರಿಸುತ್ತೆ ನಿಮ್ಮ ಕ್ಯಾಶ್ ಯಾವುದು ಅಂತ. ಇಲ್ಲಿ ನೋಡ್ತಾ ಇರಬಹುದು ಕ್ಯಾಶ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಅಂತ ಬಂದಿದೆ. ಅದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡಬಹುದು ಇನ್ಕಮ್ ನಂಬರ್ ನ ಕೇಳುತ್ತೆ. ಇನ್ಕಮ್ ನಲ್ಲಿ ಇರೋಂತ RD ನಂಬರ್ ನ ಕೂಡ ನೀವು ಇಲ್ಲಿ ಎಂಟ್ರಿ ಕೂಡ ಮಾಡ್ಬೇಕಾಗತ್ತೆ. ನೋಡ್ತಾ ಇರಬಹುದು, ಈಗ ಎಂಟ್ರಿ ಮಾಡಿ ಮತ್ತೆ ಸೇಮ್ ಪ್ರೊಸೀಜರ್ ನಲ್ಲಿ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಕಮ್ ನ ಅಲ್ಲಿ ತೋರಿಸಬೇಕಾಗತ್ತೆ. ಅದು ತೋರಿಸಿದ್ರೆ ಅಲ್ಲಿ ನಿಮ್ಗೆ ಅರ್ಜಿಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಇರುತ್ತೆ. ಮತ್ತೆ ಇಲ್ಲಿ ಸೈಡ್ ನಲ್ಲಿ ಆಪ್ಷನ್ ಕೂಡ ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಅಂತ. ಅದಾದ ಬಳಿಕ ನಿಮ್ಮ ಕಳೆದ ವರ್ಷ ಅಂದ್ರೆ 5ನೇ ತರಗತಿ ಯಾವ ಡಿಸ್ಟಿಕ್ ನಲ್ಲಿ ಓದಿದ್ದಾನೆ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಅದಾದ ಬಳಿಕ ಯಾವ ತಾಲೂಕಿನಲ್ಲಿ, ಡಿಸ್ಟಿಕ್ ಯಾವುದು, ತಾಲೂಕ್ ಯಾವುದು ಮತ್ತು ಶಾಲೆಯ ಹೆಸರು ಏನು ಅಂತ ಕೇಳುತ್ತೆ. ಆ ಶಾಲೆಯ ಹೆಸರನ್ನ ಕೊಟ್ಟು ಯಾವ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದ ಅನ್ನೋದನ್ನ ಹಾಕಿ ಕೆಳಗಡೆ ಪರ್ಸೆಂಟೇಜ್ ನ ಆಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪರ್ಸೆಂಟೇಜ್ ತೋರಿಸ್ತಾ ಇದ್ದೀನಿ, ನಿಮ್ಮ ಅಂಕಪಟ್ಟಿಯಲ್ಲಿ ಇರುತ್ತೆ ಪರ್ಸೆಂಟೇಜ್, ಆ ಪರ್ಸೆಂಟೇಜ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಮತ್ತೆ ಅದರ ಒಂದು ಕಾಪಿನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಈಗ ನೋಡಿ ಮತ್ತೆ ಫೈಲ್ಸ್ ಆಪ್ ನ ಓಪನ್ ಮಾಡ್ಕೊಂಡು ಸ್ಕ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂಕಪಟ್ಟಿನ ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನ್ ಮಾಡುವಾಗ ಕರೆಕ್ಟ್ ಆಗಿ ಹಿಡ್ಕೊಂಡು ಸ್ಕ್ಯಾನ್ ಆದ್ರೆ ಆಟೋಮೆಟಿಕ್ 2 ಸೆಕೆಂಡ್ ನಲ್ಲಿ ಅದು ಸ್ಕ್ಯಾನ್ ಆಗಿ ಸೇವ್ ಕೂಡ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಈಗ ಸ್ಕ್ಯಾನ್ ಆಯ್ತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನಾದ್ರೂ ರೋಟೇಟ್ ಆಗಿದ್ರೆ ಎಡಿಟ್ ಅಂತ ಇರುತ್ತೆ, ಅದ್ರ ಮೇಲೆ ಬಂದು ರೋಟೇಟ್ ಮಾಡ್ಕೊಂಡು ಸ್ಟೇಟ್ ಇಟ್ಕೊಂಡು ಅಪ್ಲೈ ಅಂತ ಕೊಡಿ. ಆಗ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಕೂಡ ಆಗುತ್ತೆ. ಸೇವ್ ಬಂದ್ಮೇಲೆ ಡೈರೆಕ್ಟ್ ಆಗಿ ಐ ಲವ್ PDF ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಕಾಂಪ್ರೆಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಸೆಲೆಕ್ಟ್ PDF ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಂಪ್ರೆಸ್ ಅಂತ ಇರುತ್ತೆ. ಇಲ್ಲಿ ಸ್ಕ್ಯಾನ್ ಕಾಪಿನ ಹಾಕಿ ಕಾಂಪ್ರೆಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಅಂತ ಆಗುತ್ತೆ. ಮತ್ತೆ ಡೌನ್ಲೋಡ್ ಬಟನ್ ಬರುತ್ತೆ. ಡೌನ್ಲೋಡ್ ಆದ ನಂತರ ಇಲ್ಲಿ ನೀವು ನೋಡ್ತಾ ಇರಬಹುದು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫೈಲ್ ಇಲ್ಲಿ ಬಂದಿರುತ್ತೆ. ಆ ಫೈಲ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಲ್ಲಾ ಡೀಟೇಲ್ಸ್ ನ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಆಧಾರ್ ಕಾರ್ಡ್ ಸೆಲೆಕ್ಟ್ ಆಗಿದೆ, ಅಪ್ಪಾಜಿ ನಂಬರು, ಮೊಬೈಲ್ ನಂಬರ್ ಕೂಡ, ನಿಮ್ಮ ಫಾದರ್ ಮದರ್ ನೇಮು, ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ನ ಎಲ್ಲ ಚೆಕ್ ಮಾಡ್ಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೋಡಿ ಈಗ ಎಲ್ಲ ಡೀಟೇಲ್ಸ್ ನ ಪ್ರತಿಯೊಂದನ್ನ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಏನು ಮಿಸ್ಟೇಕ್ ಇಲ್ಲದೆ ಅಪ್ಲೈ ಮಾಡಿದ್ರೆ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆದ ಬಳಿಕ ಇಲ್ಲಿ ಮೆಸೇಜ್ ಬರುತ್ತೆ, ದ ಎಂಟ್ರಿ ವಾಸ್ ಸೇವ್ಡ್ ಅಂತ. ಮತ್ತೆ ಇದರ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಬರುತ್ತೆ. ಇಲ್ಲಿ ಕೆಳಗಡೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಡೌನ್ಲೋಡ್ ಅಂತ ಕೇಳುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಅಕ್ನಾಲೆಜ್ಮೆಂಟ್ ಅಂದ್ರೆ ಅರ್ಜಿ ಸಲ್ಲಿಸಿದ ಸ್ವೀಕೃತಿ ಅಂತ ಕರೀತಾರೆ. ಇದರಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಪ್ರೆಸ್ಟೀಜಿಯಸ್ ಸ್ಕೂಲ್ ಆನ್ಲೈನ್ ಅಕ್ನಾಲೆಜ್ಮೆಂಟ್ ಅಂತ ಇರುತ್ತೆ. ಆ ರಿಜಿಸ್ಟರ್ ನಂಬರ್ ನ ಕಾಪಿ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಅದ ನಂತರ ಇಲ್ಲಿ ಅಪ್ಲಿಕೇಶನ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಲ್ ಟಿಕೆಟ್ ಅಂತ ಕೂಡ ಕಾಣುತ್ತೆ. ಆ ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಕ್ನಾಲೆಜ್ಮೆಂಟ್ ನಂಬರ್ ಅಂದ್ರೆ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಕಾಪಿ ಮಾಡಿರೋ ನಂಬರ್ ನ ಇಲ್ಲಿ ಪೇಸ್ಟ್ ಮಾಡಿ ಗೆಟ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಹಾಲ್ ಟಿಕೆಟ್ ಬರುತ್ತೆ. ನಿಮ್ಮ ಮಗನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಅಡ್ರೆಸ್ ಬರುತ್ತೆ, ಡಿಸ್ಟಿಕ್ ಬರುತ್ತೆ, ಮತ್ತೆ ಎಕ್ಸಾಮ್ ಯಾವ ಸೆಂಟರ್ ನಲ್ಲಿ ಇದೆ. ಪರೀಕ್ಷೆ ದಿನಾಂಕ ಬಂದು 12/5/2026 ಆಗಿರುತ್ತೆ ಮತ್ತು 11 ಗಂಟೆಗೆ ಪರೀಕ್ಷೆ ಶುರು ಆಗುತ್ತೆ. ಅದನ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಹಾಲ್ ಟಿಕೆಟ್ ಫಾರ್ ಪ್ರೆಸ್ಟೀಜಿಯಸ್ ಸ್ಕೂಲ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ಇರುತ್ತೆ, ರಿಜಿಸ್ಟರ್ ನಂಬರ್, ಫಾದರ್ ನೇಮ್, ಮದರ್ ನೇಮ್, ಅಡ್ರೆಸ್ ಇರುತ್ತೆ, ಎಕ್ಸಾಮ್ ಸೆಂಟರ್ ಇರುತ್ತೆ, ಮತ್ತೆ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಈ ತರ ನೀವು ಒಂದು SC ಕ್ಯಾಟಗರಿಯ ಪ್ರತಿಷ್ಠಿತ ಶಾಲೆಗಳ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಮೊಬೈಲ್ ನಲ್ಲಿ ಸಲ್ಲಿಸುವುದು ಹೇಗೆ ಅಂತ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ. ನಿಮ್ಗೆ ಏನಾದ್ರೂ ಅರ್ಜಿ ಹಾಕ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ. ನಾವು ಅರ್ಜಿ ಸಲ್ಲಿಸಬೇಕಂದ್ರೆ ನಾವು ಕೊಟ್ಟಿರೋಂತ ಮೊಬೈಲ್ ನಂಬರ್ ಗೆ ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿ ಸೆಂಡ್ ಮಾಡ್ಬೇಕಾಗತ್ತೆ. ನಂತರ ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ. ಈಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇರುವಂತ ಶಾಲೆಗಳನ್ನ ನೋಡೋದಾದ್ರೆ ರಾಣೆಬೆನ್ನೂರು, ಸವಣೂರು, ಶಿಗ್ಗಾಂವ್, ಹಾವೇರಿ, ಹಿರೇಕೆರೂರು, ರೆಟ್ಟೆಹಳ್ಳಿ, ಬ್ಯಾಡಗಿಯಲ್ಲಿ ಇರುವಂತ ಶಾಲೆಗಳ ಪಟ್ಟಿ ಇದಾಗಿರುತ್ತೆ. ಈಗ ನೀವು ಅರ್ಜಿಯನ್ನ ಸಲ್ಲಿಸಿ ಯಾವ ತರ ಪರೀಕ್ಷೆಗೆ ತಯಾರಿ ನಡೆಸಬೇಕಂದ್ರೆ 12ನೇ ತಾರೀಕು ಅಂದ್ರೆ ಕೇವಲ ಸ್ವಲ್ಪ ದಿನಗಳ ಇರೋದ್ರಿಂದ ಸಮಯ ವ್ಯರ್ಥ ಮಾಡದೆ ನೀವು ಮುರಾರ್ಜಿಗೆ ತಯಾರಿ ನಡೆಸಿದ ಎಲ್ಲ ಪುಸ್ತಕಗಳನ್ನ ಮತ್ತೊಮ್ಮೆ ತಯಾರಿಗೆ ಶುರು ಮಾಡ್ಕೋಬೇಕಾಗುತ್ತೆ. ನಾವು ಇದೇ ತರಹದ ಎಲ್ಲ ಕೋಚಿಂಗ್ ಕ್ಲಾಸ್ ನ ಕೊಡ್ತಾ ಇರ್ತೇವೆ. ನವೋದಯ, ಮುರಾರ್ಜಿ ಹಾಗೂ ಇನ್ನಿತರ ಪ್ರವೇಶಗಳಿಗೆ. ಅದರಂತೆ ನಾವು ಆದರ್ಶ ವಿದ್ಯಾಲಯ, RMS ಸೈನಿಕ್
ಇದೇ ತರ ಎಲ್ಲ ಮಾಹಿತಿಯನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕ್ತಾ ಹೋಗ್ತೀವಿ. ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ಅಪ್ಲೈ ಮಾಡೋದಂದ್ರೆ, ನಾವು ಕೊಟ್ಟಿರೋಂತ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಗೆ ನಿಮ್ಮ ಡೀಟೇಲ್ಸ್ ನ ಶೇರ್ ಮಾಡಿದ್ರೆ ನಾವು ಅಪ್ಲೈ ಕೂಡ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ವಿಡಿಯೋಗೆ ಯಾರೆಲ್ಲ ಹೊಸಬ್ರು ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.